ಒಂದ್ ಕಡೆಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ನಾವು ನೋಡ್ತಾ ಇದ್ವಿ. ಮಹಾ ವಿಕಾಸ್ ಅಘಾಡಿ ಏನಿದೆ, ಈ ಅಘಾಡಿ ಈಗಾಗಲೇ ಉರುಳು ಹೋಗೋದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳು ರೆಡಿ ಆಗಿದಾವೆ. ಹಳೆ ದ್ವೇಷಕ್ಕೆ ಮಹಾ ಅಘಾಡಿ ಬಲಿಯಾಗ್ತಾ ಇದೆಯಾ ಅಂತ ಹೇಳಿ ವಿಶೇಷವಾಗಿ 2.5 ವರ್ಷಗಳ ಹಿಂದಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇದೆಯಾ ಬಿಜೆಪಿ? ಯಾವ ಕಾರಣಕ್ಕಾಗಿ ಕವಲ ಹೂಡಿರುವಂತಹ ರಣತಂತ್ರ ಏನು, ಉರುಳಿಸಿರುವಂತಹ ದಾಳ ಯಾವುದು, ಯಾವ ಸ್ವರೂಪದಲ್ಲಿ ಈ ದಾಳವನ್ನು ಉರುಳಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗಿರುವಂತದ್ದು. ಇದೆಲ್ಲದರ ಪರಿಣಾಮವಾಗಿನೇ ನಡೀತಾ ಇರುವಂತಹ ಬೆಳವಣಿಗೆ ನಾವು ನೋಡ್ತಾ ಇದ್ವಿ. ಒಂದು, ಕಳೆದ ಚುನಾವಣೆಯನ್ನ 2019ರಲ್ಲಿ ನಡೆದಂತಹ ಚುನಾವಣೆಯನ್ನ ಶಿವಸೇನೆ ಮತ್ತು ಬಿಜೆಪಿ ಜೊತೆಯಾಗಿ ಎದುರಿಸಿದೆ. 2014ರಲ್ಲಿ ಈ ಎರಡೂ ಪಕ್ಷಗಳ ನಡುವೆ ಭಿನ್ನಮತ ಮೂಡಿತ್ತು. ಅದರ ಪರಿಣಾಮವಾಗಿ ಇಬ್ರು ಕೂಡ ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸಿದ್ರು. ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ನಂತರ ಶಿವಸೇನೆ ಅವರ ಜೊತೆಗೆ ಸೇರಿ ಸರ್ಕಾರವನ್ನು ರಚನೆ ಮಾಡ್ಕೊಂಡ್ರು. ಅದು ಒಂದು ಭಾಗ. ಅದಾದ ನಂತರ ಈಗ ನಡೆದಿರುವಂಥದ್ದು 2019ರಲ್ಲಿ ಜೊತೆಯಾಗಿ ಚುನಾವಣೆ ಎದುರಿಸಿದ್ರು. ಫಲಿತಾಂಶ ನಂತರ ಬೇರೆ ಆದ್ರು. ಈ ಬೇರೆ ಆಗಿರುವ ಪ್ರಕ್ರಿಯೆಯಲ್ಲಿ ಶಿವಸೇನೆ ಹತ್ರ ಆಗಿದ್ದು ಯಾರಿಗೆ? ಕಾಂಗ್ರೆಸ್ ಮತ್ತು ಎನ್ಸಿಪಿಗೆ. ಸೈದ್ಧಾಂತಿಕವಾಗಿ ಆಜನ್ಮ ಪರ್ಯಂತ ವಿರೋಧಿಸ್ತಾ ಇರುವಂತಹ ಪಕ್ಷಗಳ ಜೊತೆಗೆ ಅಧಿಕಾರಕ್ಕಾಗಿ ಒಂದಾದ್ರು ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಆರೋಪ ಉದ್ಧವ್ ಠಾಕ್ರೆ ವಿರುದ್ಧ ಇತ್ತು. 24 ಗಂಟೆಗಳಲ್ಲಿ ಸಿಎಂ ಆಗಿ ಸಿಎಂ ಸ್ಥಾನವನ್ನ ಕಳ್ಕೊಳ್ಬೇಕಂತ ಅನಿವಾರ್ಯತೆಯು ಕೂಡ ದೇವೇಂದ್ರ ಫಡ್ನವೀಸ್ ಅವರಿಗೆ ಬಂದಿತ್ತು. ಒಂದು ರೀತಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ರಾತ್ರೋರಾತ್ರಿ ತೆಗೆದು ಬೆಳಗ್ಗಿನ ಜಾವದಲ್ಲಿ ಹೋಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅಜಿತ್ ಪವಾರ್ ಅವರು ಡೆಪ್ಯೂಟಿ ಸಿಎಂ ಆಗಿ ಎಲ್ಲ ಆಯ್ತು. ಆದ್ರೆ ಏನಾಯ್ತು? 24 ಗಂಟೆಯಲ್ಲಿ ಸರ್ಕಾರ ಹೋಯ್ತು. ಇಂಥದ್ದೊಂದು ಅವಮಾನವನ್ನ ದೇವೇಂದ್ರ ಫಡ್ನವೀಸ್ ಅವರು ಅನುಭವಿಸಿದ್ರು. ಇದಾದ ನಂತರ ದೇವೇಂದ್ರ ಫಡ್ನವೀಸ್ ಏನು ಸುಮ್ಮನೆ ಕೂತಿಲ್ಲ. ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಆದಾಗಲೂ ಕೂಡ ದೇವೇಂದ್ರ ಫಡ್ನವೀಸ್ ಅವರ ಹೆಸರನ್ನು ನಾವು ಅನೇಕ ಬಾರಿಯಲ್ಲಿ ಕೇಳಿದ್ವಿ. ಹಾಗಿರುವಾಗ ತಮ್ಮ ಸರ್ಕಾರವನ್ನು ಅವ್ರು ಏನು ಮಾಡೋದಕ್ಕೆ ಸಾಧ್ಯ ಇರಬಹುದು. 2 ಬಾರಿ ಸ್ವಲ್ಪ ಮಟ್ಟಿಗೆ ವಿಫಲವಾಯಿತು ಅವರ ಆಪರೇಷನ್ಸ್. ಆದರೆ ಈ ಬಾರಿ ದೊಡ್ಡ ಮರ್ಮಾಘಾತವನ್ನ ಈಗ ಅವರು ಕೊಟ್ಟಿದ್ದಾರೆ ಶಿವಸೇನೆಗೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಬಾಳಾ ಸಾಹೇಬ್ ಶಿಷ್ಯರ ಮೂಲಕವಾಗಿಯೇ ಆಪರೇಷನ್ ಮಾಡಿದ್ದಾರೆ. ಓರ್ವ ಆಟೋ ಡ್ರೈವರ್ ಆಗಿ ತನ್ನ ಜೀವನದಲ್ಲಿ ಒಬ್ಬ ಕೂಲಿ ಕಾರ್ಮಿಕನಾಗಿ, ಆಟೋ ಡ್ರೈವರ್ ಆಗಿ, ನಂತರ ಮುನ್ಸಿಪಾಲಿಟಿಯ ಮೆಂಬರ್ ಆಗಿ, ಅಲ್ಲಿ ಪಕ್ಷದ ಸದಸ್ಯನಾಗಿ ಕೆಲಸ ಮಾಡಿದಂತಹ ಏಕನಾಥ್ ಶಿಂಧೆ 2004ರಿಂದ ಸತತವಾಗಿ 4 ಬಾರಿ ಶಾಸಕ, ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತ, ಬಾಳಾ ಸಾಹೇಬ್ ಠಾಕ್ರೆ ಅವರ ಸಿದ್ಧಾಂತವನ್ನ ಪಾಲಿಸುವಂತಹ ನಾನೋರ್ವ ನಿಷ್ಠಾವಂತ ಶಿವಸೈನಿಕ ಅಂತ ಹೇಳುವಂತಹ ಶಿಂಧೆ ಈಗ ಉದ್ಧವ್ ಠಾಕ್ರೆ ಅವರ ಅಘಾಡಿ ಸರ್ಕಾರದ ಗಾಡಿಗಳನ್ನ ಪಂಚರ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ನಡೀತು? ಯಾವ ಕಾರಣಕ್ಕೆ ಬಿಜೆಪಿಯಲ್ಲಿದ್ದಂತಹ ಆ ಹಳೆ ಸಿಟ್ಟು ಏನು, ಹಳೆ ದ್ವೇಷ ಏನು ವರದಿ ತೋರಿಸಿ ನೋಡಿ. ಅದು 2.5 ವರ್ಷದ ಹಿಂದಿನ ದ್ವೇಷ. ಪ್ರತಿದಿನವೂ ಒಡಲಾಳವನ್ನ ಸುಡುತ್ತಲೇ ಇದ್ದ ಕೆಚ್ಚು. ಆ ಅಗ್ನಿಯ ಜ್ವಾಲೆ ಇದೀಗ ತಣ್ಣಗಾಗಿದೆ. ಶಿವಸೇನೆ ವಿರುದ್ಧ ಬಿಜೆಪಿ ಸರಿಯಾಗಿಯೇ ಸೇಡು ತೀರಿಸಿಕೊಂಡಿದೆ. ಎರಡ್ 2019ರ ಅವಮಾನಕ್ಕೆ ಸೇಡು ತೀರಿಸಿಕೊಂಡ ಬಿಜೆಪಿ 2.5 ವರ್ಷದಿಂದ ಸೇಡಿಗೆ ಕಾಯುತ್ತಿದ್ದ ಕಮಲ, ಅದು 2019ರ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ. ಶಿವಸೇನೆ ಬಿಜೆಪಿ ಜಂಟಿಯಾಗಿ ಚುನಾವಣೆ ಎದುರಿಸಿದ್ದವು. 2 ಪಕ್ಷಗಳ ಮೈತ್ರಿಗೆ ಮತದಾರರು ಬಹುಪರಾಕ್ ಹೇಳಿದ್ರು. ಬಿಜೆಪಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ ಸರ್ಕಾರ ರಚನೆ ವೇಳೆ ಸಿಎಂ ಸ್ಥಾನಕ್ಕಾಗಿ ಬಿಜೆಪಿ ಮತ್ತು ಶಿವಸೇನೆ ಮಧ್ಯೆ ಕಿತ್ತಾಟ ನಡೆದಿತ್ತು. ಸಿಎಂ ಸ್ಥಾನ ನೀಡಲೇಬೇಕು ಅನ್ನೋ ಶಿವಸೇನೆ ಕಂಡೀಷನ್ಗೆ ಬಿಜೆಪಿ ಒಪ್ಪದೇ ಇದ್ದಾಗ ಶಿವಸೇನೆ ಕಾಂಗ್ರೆಸ್ ಹಾಗೂ ಎನ್ಸಿಪಿ ಜೊತೆ ಸೇರ್ಕೊಂಡು ಸರ್ಕಾರ ರಚಿಸಲು ಯತ್ನಿಸಿತ್ತು. ಆಗ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಗೆ ಎಲ್ಲಾ ತಯಾರಿಯೂ ನಡೆದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ದಾಳ ಉರುಳಿಸಿದ್ದ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಶಿವಸೇನೆಗೆ ಠಕ್ಕರ್ ಕೊಡಲು ಎನ್ಸಿಪಿ ನಾಯಕ ಅಜಿತ್ ಪವಾರ್ ರೊಂದಿಗೆ ಮೈತ್ರಿ ಮಾಡಿಕೊಂಡು ರಾತ್ರೋರಾತ್ರಿ ಸರ್ಕಾರ ರಚಿಸಿದ್ರು. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಮತ್ತು ಅಜಿತ್ ಪವಾರ್ ಉಪಮುಖ್ಯಮಂತ್ರಿಯಾಗಿ ರಾಜ್ಯಪಾಲರ ನಿವಾಸದಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ರು. 24 ಗಂಟೆಗಳಲ್ಲೇ ಸಿಎಂ ಸ್ಥಾನ ಬಿಟ್ಟಿದ್ದ ಫಡ್ನವೀಸ್
ಬಿಜೆಪಿ ಎನ್ಸಿಪಿ ಜೊತೆ ಸರ್ಕಾರವನ್ನೇನೋ ರಚಿಸಿತ್ತು. ಆದರೆ ಕೇವಲ 24 ಗಂಟೆಗಳಲ್ಲೇ ಫಡ್ನವೀಸ್ ಲೆಕ್ಕಾಚಾರ ಉಲ್ಟಾ ಹೊಡೆಯಿತು. ಮಹಾರಾಷ್ಟ್ರ ರಾಜಕೀಯದ ಚಾಣಕ್ಯ ಎಂದೇ ಕರೆಸಿಕೊಳ್ಳುವ ಎನ್ಸಿಪಿಯ ಶರದ್ ಪವಾರ್ ಹೊಸ ರಾಜಕೀಯ ದಾಳ ಉರುಳಿಸಿದ್ರು. ಪ್ರಮಾಣ ವಚನ ಸ್ವೀಕರಿಸಿದ 24 ಗಂಟೆಗಳಲ್ಲಿ ಅಜಿತ್ ಪವಾರ್ ರಾಜೀನಾಮೆ ನೀಡಿ ಬಿಜೆಪಿಗೆ ಕೊಟ್ಟಿದ್ದ ಬೆಂಬಲ ಹಿಂಪಡೆದ್ರು. ಅಲ್ಲಿಗೆ ಬಿಜೆಪಿ ಎನ್ಸಿಪಿ ಮೈತ್ರಿ ಮುರಿದು ಬಿದ್ದು ಫಡ್ನವೀಸ್ ಸಿಎಂ ಸ್ಥಾನವನ್ನ ಕಳೆದುಕೊಂಡಿದ್ರು. ನಂತರ ಶಿವಸೇನೆ, ಕಾಂಗ್ರೆಸ್ ಮತ್ತು ಎನ್ಸಿಪಿ ಒಟ್ಟಾಗಿ ಸರ್ಕಾರ ರಚಿಸಿದವು. ಎರಡು 2019 ಅವಮಾನದ ಸೇಡಿಗೆ ಕಾದು ಕುಳಿತಿದ್ದ ಬಿಜೆಪಿ ರಾಜ್ಯಸಭಾ ಚುನಾವಣೆಯನ್ನೇ ಟಾರ್ಗೆಟ್ ಮಾಡಿದ ಬಿಜೆಪಿ ಮೇಲ್ಮನೆ ಚುನಾವಣೆಯಲ್ಲಿ ಠಾಕ್ರೆಗೆ ಆಘಾತ, ಬಿಜೆಪಿ ಪಾರುಪತ್ಯ. 2019ರಿಂದಲೂ ಮಹಾರಾಷ್ಟ್ರ ಸರ್ಕಾರವನ್ನ ಕೆಡವೋಕೆ ಸ್ಕೆಚ್ ಹಾಕಿದ್ದ ಬಿಜೆಪಿ ಕೊನೆಗೂ ರಾಜ್ಯಸಭೆ ಚುನಾವಣೆಯಲ್ಲಿ ಮುಹೂರ್ತ ಫಿಕ್ಸ್ ಮಾಡಿತು. ಅಂದುಕೊಂಡಂತೆ ಪ್ಲಾನ್ ಮಾಡಿ ರಾಜ್ಯಸಭೆ ಚುನಾವಣೆಯಲ್ಲಿ ಬಿಜೆಪಿ ಮಹಾವಿಕಾಸ್ ಆಘಾಡಿ ಸರ್ಕಾರಕ್ಕೆ ಶಾಕ್ ನೀಡಿತ್ತು. 6 ರಾಜ್ಯಸಭಾ ಸ್ಥಾನಗಳ ಪೈಕಿ ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡೇ ಬಿಜೆಪಿ 3 ಸ್ಥಾನಗಳನ್ನು ಗೆದ್ದಿತ್ತು. ಉಳಿದಂತೆ ಶಿವಸೇನೆ, ಎನ್ಸಿಪಿ ಮತ್ತು ಕಾಂಗ್ರೆಸ್ನ ತಲಾ ಒಬ್ಬರು ವಿಜಯ ದಾಖಲಿಸಿದ್ರು. ಅಧಿಕಾರದಲ್ಲಿ ಇದ್ರೂ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಗೆಲುವು ಸಿಗಲಿಲ್ಲ ಎಂದು ಆಗ ಶಿವಸೇನೆ, ಎನ್ಸಿಪಿ ತಲೆಕೆಡಿಸಿಕೊಂಡಿತ್ತು. ಬಿಜೆಪಿಗೆ 10 ಅನಿರೀಕ್ಷಿತ ಮತಗಳು ಬಿದ್ದಿದ್ದೇ ಗೆಲುವಿಗೆ ಕಾರಣ ಅನ್ನೋದು ಅರ್ಥವಾಯಿತು. ಆ 10 ಕ್ರಾಸ್ ವೋಟ್ ಮಾಡಿದವರೇ ಈಗ ಬಿಜೆಪಿ ಜೊತೆ ಸೇರಿ ಹೊಸ ಮೈತ್ರಿಗೆ ಆಟ ಕಟ್ಟಿರೋದು. ಕೇವಲ ರಾಜ್ಯಸಭೆ ಚುನಾವಣೆ ಅಷ್ಟೇ ಅಲ್ಲ, ವಿಧಾನ ಪರಿಷತ್ ಚುನಾವಣೆಯಲ್ಲೂ ಎಂವಿಎ ಶಾಸಕರಿಂದ ಕ್ರಾಸ್ ವೋಟಿಂಗ್ ನಡೆದಿತ್ತು. ಶಿವಸೇನೆ ರೆಬೆಲ್ಗಳ ಲಿಸ್ಟ್ ಮಾಡಿ ಬಿಜೆಪಿ ಸ್ಕೆಚ್. ಬಾಳಾ ಸಾಹೇಬ್ ಶಿಷ್ಯನ ಮೂಲಕವೇ ಆಪರೇಷನ್. ಹೌದು, ರಾಜ್ಯಸಭೆ ಚುನಾವಣೆ ವೇಳೆಗಾಗಲೇ ಬಿಜೆಪಿ ಶಿವಸೇನೆ ಮತ್ತು ಪಕ್ಷೇತರ ರೆಬೆಲ್ ಶಾಸಕರ ಲಿಸ್ಟ್ ರೆಡಿ ಮಾಡಿಕೊಂಡು ದೇವೇಂದ್ರ ಫಡ್ನವೀಸ್ ಮೂಲಕವೇ ದಾಳ ಉರುಳಿಸಿತ್ತು. ಮೊದಲಿನಿಂದಲೂ ಶಿವಸೇನೆ ಪಕ್ಷದಲ್ಲಿದ್ದ ಏಕನಾಥ್ ಶಿಂಧೆ ಜೊತೆ ಮಾತುಕತೆ ಕುದುರಿಸಿದ ಫಡ್ನವೀಸ್ ಆಪರೇಷನ್ ಕಮಲಕ್ಕೆ ಕಹಳೆ ಮೊಳಗಿಸಿಯೇ ಬಿಟ್ರು. 2019ರಿಂದಲೂ ಉದ್ಧವ್ ಠಾಕ್ರೆ ವಿರುದ್ಧ ಸಮರ ಸಾರ್ತಿದ್ದ ಏಕನಾಥ್ ಶಿಂಧೆ ಇದೇ ಸಮಯವನ್ನ ಸರಿಯಾಗಿ ಬಳಸಿಕೊಂಡು ಶಿವಸೇನೆ ಪಕ್ಷವನ್ನೇ ಹೈಜಾಕ್ ಮಾಡಿದ್ರು. ಶಿಂಧೆ ಮೂಲಕವೇ ಶಿವಸೇನೆಗೆ ಸರ್ಜರಿ ಯಾಕೆ? ಏಕನಾಥ್ ಶಿಂಧೆ ಶಿವಸೇನೆಯ ಕಟ್ಟಾಳು, ಬಾಳಾ ಸಾಹೇಬ್ ಠಾಕ್ರೆ ಅವಧಿಯಿಂದಲೂ ಮುನ್ನೆಲೆಯಲ್ಲಿದ್ದ ನಾಯಕ. ಶಿವಸೇನೆಗೆ ಹಣಕಾಸು ಸೇವೆ ಹಾಗೂ ತೋಳ್ಬಲ ಒದಗಿಸುವಲ್ಲಿ ಏಕನಾಥ್ ಶಿಂಧೆ ಪಾತ್ರ ಅತಿ ಪ್ರಮುಖವಾದದ್ದು. ಹೀಗಾಗಿ ಶಿಂಧೆ ಮೊದಲಿನಿಂದಲೂ ಹಲವು ನಿಷ್ಠಾವಂತ ಶಾಸಕರನ್ನ ಹೊಂದಿದ್ದಾರೆ ಅನ್ನೋದು ಬಿಜೆಪಿಗೆ ಚೆನ್ನಾಗೇ ಗೊತ್ತಿತ್ತು. ಇವೆಲ್ಲವನ್ನೂ ಅರಿತ ಫಡ್ನವೀಸ್ ಕೆಲ ತಿಂಗಳಿನಿಂದ ಶಿವಸೇನೆ ವಿರುದ್ಧವೇ ಶಿಂಧೆ ಅವರನ್ನ ಅಸ್ತ್ರವಾಗಿ ಬಳಸಿಕೊಂಡ್ರು. ಒಟ್ನಲ್ಲಿ ಬಿಜೆಪಿ ತಂತ್ರಗಾರಿಕೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಇನ್ನೇನು ಮಹಾವಿಕಾಸ್ ಆಘಾಡಿ ಸರ್ಕಾರ ಪತನದ ಅಂಚಿಗೆ ಬಂದು ನಿಂತಿದೆ. ಅಂದು ಬಿಜೆಪಿ ವಿರುದ್ಧ ತೊಡೆತಟ್ಟಿ ಸರ್ಕಾರ ರಚಿಸಿದ್ದ ಇದೇ ಉದ್ಧವ್ ಠಾಕ್ರೆ ಇಂದು ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದಾಗಿದೆ. ಈ ಮೂಲಕ ಬಿಜೆಪಿ ಸೇಡು ತೀರಿಸಿಕೊಳ್ಳುವ ತಂತ್ರ ವರ್ಕೌಟ್ ಆಗಿದೆ. ಬ್ಯೂರೋ ರಿಪೋರ್ಟ್, TV9. ಹಾಗಾದರೆ ಉದ್ಧವ್ ಠಾಕ್ರೆ ಇವತ್ತು ರಾಜೀನಾಮೆ ಕೊಡ್ತಾರಾ? ಬಹುಶಃ ರಾಜೀನಾಮೆ ಕೊಡುವಂಥ ಲಕ್ಷಣಗಳು ಕಡಿಮೆ ಇದೆ. ಹಾಗಾದರೆ ಏನಾಗಬಹುದು? ಬಹುಮತ ಸಾಬೀತುಪಡಿಸಿ ಅಂತ ಹೇಳ್ಬೋದು. ಆ ಬಹುಮತದಲ್ಲಿ ಫೇಲ್ ಆಗ್ಬೋದು. ಆದರೆ ಅಲ್ಲಿಗೆ ಸಿಕ್ಕಂಥ ಮಾತಾಡ್ಲಿಕ್ಕೆ ಸಿಕ್ಕಂಥ ಒಂದು ಅವಕಾಶ ಇದೆಯಲ್ಲ, ಆ ಅವಕಾಶದಿಂದ ಜನರಿಗೆ ಏನೇನು ಮೆಸೇಜ್ ಮುಟ್ಟಿಸಬೇಕು ಅದನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ಬೋದು. ಅಂದರೆ ಇನ್ನು ನಾಟಕ ಇಲ್ಲಿಗೆ ನಿಲ್ಲಲ್ಲ. ಈ ಡ್ರಾಮಾ, ಹೈಡ್ರಾಮಾ ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ಅರ್ಥ.